Dear students, understand very important topic of the concept. What is that? The geometric progression. What is that? Geometric progression. So, ಮಕ್ಕಳ ಹಾಗಾದ್ರೆ arithmetic progression study ಮಾಡಿದೀವಿ. Now we will going to study about what? Geometric progression. Simply the geometric progression is simply taken as GP. What do you mean by GP? GP is not Guru Prasad. GP is geometric progression. ಹಾಗಾದ್ರೆ ನಾವು ಹೇಳಿದೀವಿ a sequence is said to be arithmetic progression when the difference between every succeeding term and preceding term is a constant, then such a sequence is called as arithmetic progression and arithmetic sequence ಅಂತ ಕರ್ಕೊಂಡಿದ್ದೀವಿ. ಅಂದ್ರೆ ಕಾಮನ್ ಡಿಫರೆನ್ಸ್ ಇದ್ರೆ AP ಅಂತ ಕರ್ಕೊಂಡಿದ್ದೀವಿ. ಹಾಗಾದ್ರೆ GP ಅಂತ ಕರಿಬೇಕಾದ್ರೆ ಯಾವಾಗ ಕರಿತೀವಿ? ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್, ಗಮನ ಕೊಡಿ, 1 ಐ ಕ್ಯಾನ್ ಟೇಕ್ 3, ಐ ಕ್ಯಾನ್ ಟೇಕ್ 9, ಐ ಕ್ಯಾನ್ ಟೇಕ್ 27, ಐ ಕ್ಯಾನ್ ಟೇಕ್ 81, so on like this. Okay, ಗಮನ ಕೊಡಿ, if this can be taken as T1, T2, T3, T4, T5, so on. ಕಾಮನ್ ಡಿಫರೆನ್ಸ್ ಇಲ್ಲ ನೋಡಿ, 3 - 1 2 ಬರುತ್ತೆ, 9 - 3 6 ಬರುತ್ತೆ. ಕಾಮನ್ ಡಿಫರೆನ್ಸ್ ಇಲ್ಲ, ಹಾಗಾದ್ರೆ AP ನಲ್ಲಿ ಇಲ್ಲ. AP ನಲ್ಲಿ ಇಲ್ಲ ಅಂದ್ರೆ ಬೇರೆ ಯಾವ್ದ್ರಲ್ಲೋ ಇರಬೇಕು. ಸೊ AP ಎಂದಾಗ ಕಾಮನ್ ಡಿಫರೆನ್ಸ್ ತಗೋತೀವಿ. ಸೊ ಈಗ ನೋಡೋಣ, ಐ ವಾಂಟ್ ಟು ಟೇಕ್ ದಟ್ T2/T1, T2/T1, ನೆಕ್ಸ್ಟ್ ಹಾಗೆ T3/T2, ನೆಕ್ಸ್ಟ್ ಹಾಗೆ T4/T3, ನೆಕ್ಸ್ಟ್ ಹಾಗೆ T5/T4, so on like that. ಕ್ಯಾಲ್ಕುಲೇಟ್ ಮಾಡೋಣ ಮಕ್ಕಳೇ. ಇಲ್ಲಿ ನೋಡಿ, T2, what is T2 ಅಂದ್ರೆ 3/1, nothing but 3. T3/T2, 9/3, what is that? 9/3 is nothing but 3. T4/T3, 27/9, nothing but 3. ಸೊ ಹಾಗೆ ಏನಾಗುತ್ತೆ ನೋಡಿ, T5/T4, 81/27, nothing but 3. ಸೊ ಹಾಗಾದ್ರೆ 3 ಅನ್ನೋದು ಕಾಮನ್ ಆಗಿ ಬರ್ತಾ ಇದೆ, ಕಾನ್ಸ್ಟೆಂಟ್ ಆಗಿ ಬರ್ತಾ ಇದೆ. ಈ ಕಾನ್ಸ್ಟೆಂಟ್ ಬರ್ತಾ ಇರೋದು ಏನ್ ತಗೊಂಡಾಗ? ರೇಷಿಯೋ ತಗೊಂಡಾಗ. ರೇಷಿಯೋ ಬಿಟ್ವೀನ್ ಮುಂದು ಟರ್ಮ್ ಡಿವೈಡೆಡ್ ಬೈ ಇಂದು ಟರ್ಮ್. ಮುಂದು ಟರ್ಮ್ ಅಂದ್ರೆ ಸಕ್ಸೀಡಿಂಗ್ ಟರ್ಮ್, ಪ್ರೀವಿಯಸ್ ಟರ್ಮ್ ಅಂದ್ರೆ ಸಕ್ಸೀಡಿಂಗ್ ಟರ್ಮ್. ಹಾಗಾದ್ರೆ ಕಾಮನ್ ರೇಷಿಯೋ, ದೇರ್ ಇಸ್ ಎ ಕಾಮನ್ ರೇಷಿಯೋ ಬಿಟ್ವೀನ್ ಎವರಿ ಪೇರ್ ಆಫ್ ಸಕ್ಸೀಡಿಂಗ್ ಟರ್ಮ್ ಅಂಡ್ ಪ್ರಿಸೀಡಿಂಗ್ ಟರ್ಮ್. ಸಕ್ಸೀಡಿಂಗ್ ಪ್ರಿಸೀಡಿಂಗ್, ಸಕ್ಸೀಡಿಂಗ್ ಪ್ರಿಸೀಡಿಂಗ್, ಸಕ್ಸೀಡಿಂಗ್ ಪ್ರಿಸೀಡಿಂಗ್. ಸಚ್ ಸೀಕ್ವೆನ್ಸ್ ವಿ ಕಾಲ್ ಇಟ್ ಆಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ 1, 2, 4, 1 ಬೇಡ 2, 4, 8, 16, 32, 64. Look at that. T2/T1, 4/2, 2 ಬರ್ತಾ ಇದೆ. 8/4, 2 ಬರ್ತಾ ಇದೆ. 16/8, 2 ಬರ್ತಾ ಇದೆ. 32/16, 2 ಬರ್ತಾ ಇದೆ. 64/32, ಎಷ್ಟು ಬರ್ತಾ ಇದೆ? 2 ಬರ್ತಾ ಇದೆ. ಕಾಮನ್ ರೇಷಿಯೋ ಇದೆ. So when there is a common ratio between every pair of succeeding term and preceding term, then such a sequence we call it as geometric progression ಅಂತ ಕರಿತೀವಿ. ನೋಡಿ ಇಲ್ಲಿ ಏನು ಬರ್ಕೊತಾ ಇದ್ದೀನಿ, a sequence is said to be GP. What do you mean by GP? Geometric progression if the ratio between every pair of ಯಾವ್ಯಾವ ಟರ್ಮ್ ಅಪ್ಪ? succeeding term and preceding term is constant, and the preceding term is constant. ಸೊ ಅರ್ಥ ಮಾಡ್ಕೋಬೇಕು. ಎ ಸೀಕ್ವೆನ್ಸ್ ಇಸ್ ಸೆಡ್ ಟು ಬಿ GP. GP ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಇಫ್ ದ ರೇಷಿಯೋ ಬಿಟ್ವೀನ್ ಎವರಿ ಪೇರ್ ಆಫ್ ಸಕ್ಸೀಡಿಂಗ್ ಟರ್ಮ್ ಟು ದ ಪ್ರಿಸೀಡಿಂಗ್ ಟರ್ಮ್ ಇಸ್ ಆಲ್ವೇಸ್ ವಾಟ್? ಕಾನ್ಸ್ಟೆಂಟ್. ಸಚ್ ಸೀಕ್ವೆನ್ಸ್ ವಿ ಕಾಲ್ ಇಟ್ ಆಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಜನರಲ್ ಟರ್ಮ್ಸ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಹೇಗಿರ್ತವೆ? ಗಮನ ಇಟ್ಟು ಕೇಳಿಸ್ಕೋಬೇಕು. ಹಾಗಾದ್ರೆ ಫಸ್ಟ್ ಟರ್ಮ್ ಇಸ್ ಟ್ರೀಟೆಡ್ ಆಸ್ ಎ ಅಂತ ತಗೊಳ್ಳೋಣ. ಗಮನ ಕೊಡೋಣ. ಹಾಗಾದ್ರೆ let A be the first term. ನೋಡಿ ಇಲ್ಲಿ ಬರ್ಕೋತಾ ಇದೆ, let A be the first term. A ಅನ್ನೋದು ಏನಾಗಿರತ್ತಪ್ಪ? ಫಸ್ಟ್ ಟರ್ಮ್. R be the common ratio. ಅಲ್ಲಿ D ಅಂತ ತಗೊಂಡಿದ್ದು ಸ್ಮಾಲ್ d. That small d indicates the common difference, but a small r indicates the common ratio. ಹಾಗಾದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದಾಗ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ D ಬರ್ತಾ ಇತ್ತು.
ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದಾಗ ಫಸ್ಟ್ ಟರ್ಮ್ ಎ, ಕಾಮನ್ ರೇಷಿಯೋ ಆರ್ ಬರಲೇಬೇಕು. ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಏನಾಗುತ್ತೆ ನೋಡಿ, ಗಮನ ಕೊಡಿ. ಹೇಗೆ ಅಂದ್ರೆ ಫಸ್ಟ್ ಟರ್ಮ್ ಈಸ್ ಎ. ಈ ಫಸ್ಟ್ ಟರ್ಮಿಗೆ ಕಾಮನ್ ರೇಷಿಯೋ ಮಲ್ಟಿಪ್ಲೈ ಮಾಡಿದ್ರೆ ಎ ಆರ್ ಸೆಕೆಂಡ್ ಟರ್ಮ್ ಬರುತ್ತೆ. ಎ ಆರ್ ಗೆ ಮತ್ತೆ ಆರ್ ಮಲ್ಟಿಪ್ಲೈ ಮಾಡಿದ್ರೆ ಎ ಆರ್ ಸ್ಕ್ವೇರ್, ಮತ್ತೆ ಆರ್ ಮಲ್ಟಿಪ್ಲೈ ಮಾಡಿದ್ರೆ ಎ ಆರ್ ಕ್ಯೂಬ್, ಮತ್ತೆ ಎ ಆರ್ ಪವರ್ 4, so on a r power n minus 1. So where a is the first term, r is the common ratio ಅಂತ ಕರ್ಕೋತಾ ಇದೀವಿ. ಹಾಗಾದ್ರೆ ಲಾಸ್ಟ್ ಟರ್ಮ್ ಯಾವುದು? what is the last term here? a into r power n minus 1. ಲಾಸ್ಟ್ ಟರ್ಮ್ can also be taken as tn ಅಂತ ಕರಿತೀವಿ. tn is nothing but nth term. ಇದನ್ನ t1. what is t1? a, t2 ar, t3 ar square, t4 ar cube, so on tn. nth term tn is equal to what is that? a into r power n minus 1. ಗಮನ ಇಟ್ಟು ಕೇಳಿಸ್ಕೋಬೇಕು. the nth term of the geometric progression is given by a into r power n minus 1. ಮಾಡ್ಕೋಬೋದಾ? what are the general term of gp? a, ar square, ar cube, so on ar power n minus 1. ನೆಕ್ಸ್ಟ್ ಹಂಗೆ ಹೋಗೋದಾದ್ರೆ ನೆಕ್ಸ್ಟ್ ಎ ಆರ್ ಪವರ್ ಎನ್ ಬರುತ್ತೆ, ಸಾರಿ ಎನ್ ಮೈನಸ್ 2. ನೆಕ್ಸ್ಟ್ ಹಾಗೆ ಎ ಆರ್ ಪವರ್ ಎನ್ ಮೈನಸ್ 3, ಸೊ ಆನ್ ಹಂಗೆ ಹೋಗ್ತಾ ಇರುತ್ತೆ. ಹೌದಲ್ವಾ? ನನಗೆ ಇದು nth ಟರ್ಮ್, ಇದು n ಮೈನಸ್ 1th ಟರ್ಮ್, ಇದು n ಮೈನಸ್ 2 ಟರ್ಮ್, ಹಾಗೆ ಹೋಗ್ತಾ ಇರುತ್ತೆ. ಮಾಡ್ಕೋಬಹುದಾಗಾದ್ರೆ ದಿಸ್ ಇಸ್ ದ nth ಟರ್ಮ್ ಆಫ್ ಎ ಜಾಮೆಟ್ರಿಕ್ ಪ್ರೋಗ್ರೆಷನ್. ಓಕೆ, ಫಾರ್ಮುಲಾ ಏನು? ವಾಟ್ ಇಸ್ ದ nth ಟರ್ಮ್ ಫಾರ್ಮುಲಾ? tn is equal to a into r power n minus 1. is it? Next we wish to find out sum of the terms. ಗಮನ ಇಟ್ಟು ಕೇಳಿಸ್ಕೋಬೇಕು. sum to n terms of geometric progression. ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. The next is sum to n terms of GP. ಮಕ್ಕಳ ಗಮನ ಕೊಡಿ. sum to n terms ಅಂದ್ರೆ n ಅಂತ ಕರಿಬೋದಾ? ಆಫ್ ಯಾವುದು? ಜಿ ಪಿ. ಹಾಗಾದ್ರೆ ಜಿ ಪಿ ಅಂದಾಗ ಏನ್ ಅನ್ಕೋತೀವಿ? ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್, ಎ ಆರ್ ಪವರ್ 4, ಸೊ ಆನ್ ಎ ಆರ್ ಪವರ್ ಎನ್ ಮೈನಸ್ 1. ಈ ಎಲ್ಲಾ ಟರ್ಮ್ಗಳನ್ನ ಸಮ್ ಮಾಡಿದಾಗ ಏನ್ ಸಿಗುತ್ತೆ? ಎಸ್ ಎನ್ ಸಿಗುತ್ತೆ. ಹಾಗಾದ್ರೆ ಹೇಗೆ ಬರ್ಕೋಬೇಕಾಗಾದ್ರೆ ಲೆಟ್ ಎಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ 1. nth ಟರ್ಮ್ ಏನು? ಎ ಆರ್ ಪವರ್ ಎನ್ ಮೈನಸ್ 1. ಇದು nth ಟರ್ಮ್. ಪ್ಲಸ್ ನೆಕ್ಸ್ಟ್ ಟರ್ಮ್ ಏನಿರುತ್ತೆ ಬರ್ಕೋಣ, ಎ ಆರ್ ಪವರ್ ಎನ್ ಮೈನಸ್ 2, so on like that. Okay, now multiply r on both side. ಯಾಕೆ ಮಲ್ಟಿಪ್ಲೈ ಮಾಡ್ಬೇಕು ಹೇಳಿ? ಆರ್ ನ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ಗಳು ಸಿಗ್ತಾ ಹೋಗ್ತಾವೆ ನಮಗೆ, ರೈಟ್? ಸೊ ಏನಾಯ್ತು ಹಾಗಾದ್ರೆ ಆರ್ ಇಂಟು ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್. ಏನಾಯ್ತು? ಎ ಆರ್ ಪ್ಲಸ್ ಆಗೇನು ಎ ಆರ್ ಸ್ಕ್ವಯರ್ ಪ್ಲಸ್ ಎ ಆರ್ ಕ್ಯೂಬ್ ಪ್ಲಸ್ 1 ಪ್ಲಸ್ ಇಲ್ಲಿ ನೋಡಿ ಮಕ್ಕಳ, ಆರ್ ನ ಮಲ್ಟಿಪ್ಲೈ ಮಾಡ್ಬಿಟ್ರೆ ಈ ಆರ್ ಗೆ ಪವರ್ 1 ಇರುತ್ತೆ. ವೆನ್ ಬೇಸಸ್ ಆರ್ ಸೇಮ್ ಪವರ್ ಕ್ಯಾನ್ ಬಿ ಆಡೆಡ್. ಏನಾಗುತ್ತೆ? ಎ ಆರ್ ಪವರ್ ಎನ್ ಪ್ಲಸ್ 1 ಮೈನಸ್ 1 ಹೋಗಿ ಪ್ಲಸ್ ಎ ಆರ್ ಪವರ್ ಪ್ಲಸ್ 1 ಆಡಪ್ ಆಗುತ್ತೆ. ಇನ್ನೊಂದು ಆರ್ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ? ಎನ್ ಮೈನಸ್ 1 ಪ್ಲಸ್ 1. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಇವೆರಡನ್ನು ಜಸ್ಟ್ ಸಬ್ಟ್ರಾಕ್ಟ್ ಮಾಡಿಪ್ಪ. ವಾಟ್ ಟು ಡೂ ಹಿಯರ್? ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? ಎಸ್ ಎನ್ ಮೈನಸ್ ಆರ್ ಇಂಟು ಎಸ್ ಎನ್. ಓಕೆ, ಎ ಆರ್ ಸ್ಕ್ವೇರ್, ಹಂಗೆ ಎ ಆರ್ ಕ್ಯೂಬ್ ಹೋಗುತ್ತೆ, ಎ ಆರ್ ಪವರ್ ಎನ್ ಹೋಗುತ್ತೆ, ಇದು ಉಳ್ಕೊಳ್ಳುತ್ತೆ ಟರ್ಮು. ಯಾವ ಟರ್ಮ್ ಉಳ್ಕೊಳ್ಳುತ್ತೆ? ಸಬ್ಟ್ರಾಕ್ಟ್ ಅಂದ್ರೆ ಸೈನ್ ಚೇಂಜ್ ಆಗ್ತಾವಲ್ಲ. ಸೊ ದಟ್ ಬಿಕಮ್ ಫಸ್ಟ್ ಟರ್ಮ್ ಇಲ್ಲಿ ಎ ಉಳ್ಕೊಳ್ಳುತ್ತೆ, ಅಲ್ಲೇನು ಉಳ್ಕೊಳ್ಳುತ್ತೆ? ಮೈನಸ್ ಎ ಆರ್ ಪವರ್ ಎನ್ ಮೈನಸ್ 1. ಸಾರಿ, ದಟ್ ಇದು ಉಳ್ಕೊಳ್ಳುತ್ತೆ, ಇದು ಹೊರಟೋಗ್ಬಿಡುತ್ತಲ್ಲ ಟರ್ಮ್, ಇದು ಉಳ್ಕೊಳ್ಳುತ್ತೆ. ಮೈನಸ್ ಇರುತ್ತಲ್ಲ, ಸಬ್ಟ್ರಾಕ್ಟ್ ಮಾಡಿ ಎ ಮೈನಸ್ ಎ ಆರ್ ಪವರ್ ಎನ್. ಓಕೆ, ನಾ ಹಿಯರ್ ಆರ್ ಇಸ್ ಅ ಕಾಮನ್, ಸಾರಿ ಎಸ್ ಎನ್ ಇಸ್ ಅ ಕಾಮನ್. ಎಸ್ ಎನ್ ಕಾಮನ್ ತಗೊಂಡ್ರೆ 1 ಮೈನಸ್ ಆರ್ ಬರುತ್ತೆ. ಇಲ್ಲಿ ಎ ಕಾಮನ್ ತಗೊಂಡ್ರೆ 1 ಮೈನಸ್ ಆರ್ ಪವರ್ ಎನ್. ದೇರ್ಫೋರ್ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಆರ್ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಫಾರ್ಮುಲಾ ಅರ್ಥ ಆಗ್ತಾ ಇದೆಯಾ? ಸೊ ದೇರ್ಫೋರ್ ಸಮ್ ಟು n ಟರ್ಮ್ಸ್ ಆಫ್ GP is given by a into 1 minus r power n divided by 1 minus r. ಕೇಸ್ ಯಾವಾಗ? when ಕಾಮನ್ ರೇಷಿಯೋ r is less than 1 ಇದ್ದಾಗ. ಅದೇ when ಕಾಮನ್ ರೇಷಿಯೋ r is greater than 1 ಇದ್ದಾಗ ಹೇಗೆ ಫಾರ್ಮುಲಾ?
ಮಾಡಬೇಕಲ್ವಾ. ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಸಿಂಪಲ್ ಆಗಿ ಎ ಇಂಟು ಟರ್ಮ್ ಉಲ್ಟಾ ಆಗ್ತಾವ ಅಷ್ಟೇ. ಏನಾಗುತ್ತೆ ಆರ್ ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಇದು ಯಾವಾಗ ಯಾವ ಕೇಸಲ್ಲಿ ವೆನ್ ಆರ್ ಈಸ್ ಗ್ರೇಟರ್ ದನ್ 1 ಮಾಡ್ಕೋಬಹುದಾಗಾದ್ರೆ ಮಾಡ್ಬೋದಲ್ವಾ. ಸೊ ಹಾಗೆ ಹೇಳಿ nth ಟರ್ಮ್ ಆಫ್ ಜಿ ಪಿ ಇಸ್ ವಾಟ್ nth ಟರ್ಮ್ ಆಫ್ ಜಿ ಪಿ ಇಸ್ ಎ ಇಂಟು ಆರ್ ಪವರ್ ಎನ್ ಮೈನಸ್ 1. ಇಲ್ಲಿ ಎಸ್ ಎನ್ ಗೆ ಎರಡು ಫಾರ್ಮುಲಾ ಇದಾವೆ ಹೌದಲ್ವಾ. ಒಂದು ವೆನ್ ಆರ್ ಈಸ್ ಕಾಮನ್ ರೇಷಿಯೋ ಲೆಸ್ ದ್ಯಾನ್ 1 ಇದ್ದಾಗ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಆರ್ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ವೆನ್ ಕಾಮನ್ ರೇಷಿಯೋ ಆರ್ ಈಸ್ ಗ್ರೇಟರ್ ದ್ಯಾನ್ 1 ಎಸ್ ಎನ್ ಇಸ್ ಗಿವನ್ ಬೈ ಎ ಇಂಟು ಆರ್ ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಮಾಡ್ಕೋಬೋದಾ ಮಕ್ಕಳ, ಹಾಕ್ಬೋದಾ ರೈಟ್. ಸೊ ಕೆಲವು ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಈಗ ಸಪೋಸ್ ಏನಾದರೂ ಕ್ವಶನ್ ಕೇಳಿದ್ರೆ ಹೀಗೆ ಯಾವ್ದು ಫೈಂಡ್ ದ 5th ಟರ್ಮ್ 6th ಟರ್ಮ್ 7th ಟರ್ಮ್ ಫೈಂಡ್ ದ ಟರ್ಮ್ಸ್ ಅಂತ ಕೇಳಿದಾಗ ಟಿ ಎನ್ ಫಾರ್ಮುಲಾ ಉಪಯೋಗಿಸ್ಕೋಬೇಕಾಗುತ್ತೆ. ಟಿ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಪವರ್ ಎನ್ ಮೈನಸ್ 1. ಫೈಂಡ್ ದ ಸಮ್ ಅಂತ ಕೇಳಿದ್ರೆ ಅಥವಾ ಫೈಂಡ್ ದ ಅಮೌಂಟ್ ಅಂತ ಕೇಳಿದ್ರೆ ಅಥವಾ ಫೈಂಡ್ ದ ಟೋಟಲ್ ವ್ಯಾಲ್ಯೂ ಅಂತ ಕೇಳಿದಾಗ ಎಸ್ ಎನ್ ಕಂಡುಹಿಡಿಬೇಕಾಗುತ್ತೆ, ಫಾರ್ಮುಲಾ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಜಿ ಪಿ ಅಂತ ಕೇಳಿದಾಗ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ನೀವು ಯಾವುದೇ ಪ್ರಾಬ್ಲಮ್ಸ್ನ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ಟರ್ಮ್ ಎ ಕಾಮನ್ ರೇಷಿಯೋ ಆರ್ ಕಂಡುಹಿಡ್ಕೊಳ್ಳೇಬೇಕು ಮಕ್ಕಳು. ಆಗ್ಬೋದಾಗಾದ್ರೆ ಪ್ರಾಬ್ಲಮ್ಸ್ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು ರೈಟ್. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬ್ಲೈಂಡ್ ಆಗಿ ಕಲಿಬೇಡಿಪ್ಪ. ಓಕೆ, ಗಾಟ್ ಮೈ ಪಾಯಿಂಟ್. ವಾಟ್ ಇಸ್ ದ ಕ್ವಶನ್ ಹಿಯರ್? ವಾಟ್ ಇಸ್ ದ ಕ್ವಶನ್ ಹಿಯರ್? ಫೈಂಡ್ ದ ಫೋರ್ತ್ ಎಲಿಮೆಂಟ್. Find the fourth element. ಎಲಿಮೆಂಟ್ ಅಂದ್ರೂ ಅಷ್ಟೇ, ಟರ್ಮ್ ಅಂದ್ರೂ ಅಷ್ಟೇ ಹೌದಲ್ವಾ. ಫೈಂಡ್ ದ ಫೋರ್ತ್ ಎಲಿಮೆಂಟ್ ಅಥವಾ ಏನಂತ ಕರೆಯೋಣ ಟರ್ಮ್ ಆಫ್ ಯಾವುದು 1/2 ನೆಕ್ಸ್ಟ್ 1/4 ನೆಕ್ಸ್ಟ್ 1/8 ಕಾಮಸ್ 1 ಲೈಕ್ ದಟ್. ಮಕ್ಕಳ ಗಮನ ಇಟ್ಟು ಕೇಳಿಸ್ಕೋಬೇಕು. ನೀವು ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕಾಗಿರೋದಿಷ್ಟೇ. ನೀವು ಏನು ಗಮನ ಇಟ್ಟು ಕೇಳಿಸ್ಕೋಬೇಕು ಸರ್, ಇಲ್ಲಿ ಫೈಂಡ್ ದ ಫೋರ್ತ್ ಎಲಿಮೆಂಟ್ ಅಂತ ಹೇಳಿದ್ದಾರೆ ಹೌದಲ್ಲನ್ರಾ. ಫೋರ್ತ್ ಎಲಿಮೆಂಟ್ ಕಂಡುಹಿಡಿಬೇಕು ನಾವಿಲ್ಲಿ. ಓಕೆ ನೋಡಿ, ಗಮನ ಕೊಡಿ ಹಾಗಾದ್ರೆ. ಸೊ ಹಾಗಾದ್ರೆ ಡೇಟಾ ಬರ್ಕೋಣ. ಹಾಗಾದ್ರೆ ಡೇಟಾದಲ್ಲಿ ಎ ಇಸ್ ಈಕ್ವಲ್ ಟು 1 ಇದೆಯಾ, ಆರ್ ಕಾಮನ್ ರೇಷಿಯೋ ಆರ್ ಇಸ್ ಈಕ್ವಲ್ ಟು T2/T1 ಅಂದ್ರೆ 1/2 ಡಿವೈಡೆಡ್ ಬೈ 1 ನಥಿಂಗ್ ಬಟ್ 1/2. ಎಷ್ಟನೇ ಎಲಿಮೆಂಟ್? ಫೋರ್ತ್ ಎಲಿಮೆಂಟ್. n is equal to 4. So Tn ಫಾರ್ಮುಲಾ ಯೂಸ್ ಮಾಡೋಣ. Tn is equal to a into r power n minus 1. n ಎಷ್ಟು ಕೊಡಬೇಕಪ್ಪ? 4. T4 is equal to a ಅಂದ್ರೆ ಎಷ್ಟು? 1 into r ಅಂದ್ರೆ ಎಷ್ಟು? 1/2 whole power n minus 1. ಹೌದಾ? n minus 1. n ಅಂದ್ರೆ ಎಷ್ಟಿದೆ? 4 minus 1 3. That is equal to 1/2 whole cube ಆಯ್ತು ಅಲ್ವಪ್ಪ. 1 cube ಅಂದ್ರೆ 1 divided by 2 cube ಅಂದ್ರೆ ಎಷ್ಟು? 8. This is what T4. ಗೊತ್ತಾಯ್ತಾ ಹೇಗೆ ಕಂಡುಹಿಡಿತಕ್ಕಂಥದ್ದು ಅಂತ ರೈಟ್. ಸೊ ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ಸ್ನ ಹಾಗೆ ಚಲ ರಾಬಿಟ್. ಓಕೆ, ಹ್ಯಾವ್ ಎ ಲುಕ್ ಆನ್ ದಿಸ್. ಹಾಗೆ ನೀಟಾಗಿ ಅರ್ಥ ಮಾಡ್ಕೋಬೇಕಪ್ಪ ನೀವು, ಸುಮ್ಮನೆ ಬ್ಲೈಂಡಾಗಿ ಕಲಿಬೇಡಿ ದಯಮಾಡಿ. ಓಕೆ, ಗಾಟ್ ಮೈ ಪಾಯಿಂಟ್. ಓಕೆ, ನೆಕ್ಸ್ಟ್ ಈಸ್ find the okay find the what is the next question? Sixth element ಅಂತ ನಾವು ಕರಿಬಹುದು ಅಥವಾ ಸಿಕ್ಸ್ತ್ ಟರ್ಮ್ ಅಂತ ನಾವು ಕರಿಬಹುದು. 3, 6, 12, 24, so on ಅಂತ ಕೊಟ್ಟಿದ್ದಾರೆ. ಈಗ ಕ್ವಶನ್ ಬರ್ಕೋಣ ಮಕ್ಕಳ, ಕ್ವಶನ್ ಬರ್ಕೋಣ. ಡೇಟಾದಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೊಂಡ್ಬಿಡೋಣ. ಸೊ ಎ ಕೊಟ್ಟಿದ್ದಾರೆ ನೋಡಿ. ವಾಟ್ ಈಸ್ ಎ ಇಸ್ ಈಕ್ವಲ್ ಟು 3. ಆರ್ ಕಾಮನ್ ರೇಷಿಯೋ ಆರ್ ಈಸ್ ಗಿವನ್ ಬೈ T2/T1 6/3 ಎಷ್ಟು ಬಂತಾಗಾದ್ರೆ 2. ಓಕೆ, ಎನ್ ಕೊಟ್ಟಿದ್ದಾರೆ. ಎಷ್ಟನೇ ಟರ್ಮ್ ಕಂಡುಹಿಡಿಬೇಕು? 6th ಟರ್ಮ್. therefore we have to use a formula Tn is equal to a into r power n minus 1. got my point? n ಜಾಗದಲ್ಲಿ ಎಷ್ಟು ಕೊಡಬೇಕಾಗುತ್ತೆ ನಾವು? n ಗೆ 6 ಕೊಡಬೇಕು, ಯಾಕಂದ್ರೆ 6th ಟರ್ಮ್ ಕೇಳಿರೋದು. T6 is equal to a ಅಂದ್ರೆ ಎಷ್ಟಪ್ಪ? 3. r ಅಂದ್ರೆ ಎಷ್ಟು? 2. ಪವರ್ n minus 1 ಅಂದ್ರೆ 6 minus 1 is 5. ಸೊ 3 into 2 power 5 ಅಂದ್ರೆ 32. ಸೊ ಎಷ್ಟಾಗುತ್ತೆ? 96. This is what? T6. got my point? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ಹಾಗೆ ಗಮನ ಇಟ್ಟು ಕೇಳಿಸ್ಕೋಬೇಕು.
ಗೊತ್ತಾಯ್ತಂದ್ರಪ್ಪ ಇದು? ಗೊತ್ತಾಗ್ತಾ ಇದೆಯಾ? ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಬ್ಲೈಂಡ್ ಆಗಿ ಕಲಿಬೇಡಿ. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್ ಹಿಯರ್? ಫೈಂಡ್ ದ ಸೆವೆಂತ್ ಟರ್ಮ್ ಅಥವಾ ಸೆವೆಂತ್ ಎಲಿಮೆಂಟ್ ಆಫ್, ಇದು ಹುಷಾರಾಗಿರಬೇಕು. ಏನು ಕೊಟ್ಟಿದ್ದಾನೆ? √2, 2, 2 √2, ಸ್ವಾನ್ ಲೈಕ್ ದಟ್ ಅಂತ ಕೇಳಿದ್ದಾನೆ. ಎಷ್ಟನೇ ಟರ್ಮ್ ಕಂಡುಹಿಡಬೇಕಂತೆ? ಸೆವೆಂತ್ ಟರ್ಮ್, ಹೌದಲ್ವಾ? ಡೇಟಾ ಬರ್ಕೋಣ. a is equal to √2, r is equal to t2/t1 ಅಂದ್ರೆ 2/√2 ಅಲ್ವಾಪ? ಕಂಡುಹಿಡಿತೀನಿ. ಈ 2 ನ √2 ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ? ಡಿವೈಡೆಡ್ ಬೈ √2. 1 √2 √2 ಹೋಯ್ತು, ಉಳ್ಕೊಳ್ಳೋದು ಎಷ್ಟಾಗದೆ? √2. n is equal to ಎಷ್ಟು? 7. tn ಫಾರ್ಮುಲಾ ಹಾಕೋಣ. tn is equal to a into r power n minus 1. n ಗೆ ಎಷ್ಟು ಕೊಡ್ಬೇಕು ನಾನು? 7 ಕೊಡಬೇಕು. t7 is equal to a ಅಂದ್ರೆ ಎಷ್ಟು ಮಕ್ಕಳ? a is √2 into r is what here? √2 whole power n minus 1 ಅಂದ್ರೆ 6. ಇದಕ್ಕೆ ಪವರ್ ಎಷ್ಟು ಇರುತ್ತೆ? 1. ಸೊ ಅದಕ್ಕಿಂತ ಮುಂಚೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಇದನ್ನ ಈಗ ಬರೆಯೋಣ. √2 into √2 ಅಂದ್ರೆ 2 power 1/2 ಅಲ್ವಾ? 1 power 6. ಗೊತ್ತಾಯ್ತಾ? 2 3s ಹೋಗುತ್ತೆ ನೋಡಿ. ದಟ್ ಈಸ್ ಈಕ್ವಲ್ ಟು √2 into 2 ಕ್ಯೂಬ್ ಅಂದ್ರೆ ಎಷ್ಟಾಯಿತು? 8. ಸೊ ಆನ್ಸರ್ ಈಸ್ 8 into √2. ವಾಟ್ ಈಸ್ ದಟ್? t7. ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ ಅಂದ್ರೆ ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್. ಹ್ಯಾವ್ ಇಟ್. ಸೊ ಇನ್ನೊಂದು ಲೆಕ್ಕ ನೋಡ್ಕೊಳ್ಳೋಣ, ಏನಾಗುತ್ತೆ ನೋಡೋಣ. ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್? ಫೈಂಡ್ ದ ನೈನ್ತ್ ಎಲಿಮೆಂಟ್ ಆಫ್, ಫೈಂಡ್ ದ ನೈನ್ತ್ ಎಲಿಮೆಂಟ್, ಫೈಂಡ್ ದ ನೈನ್ತ್ ಎಲಿಮೆಂಟ್. ನೋಡಿ ಎಷ್ಟು ಎಲಿಮೆಂಟ್ ಅಂತೆ? ನೈನ್ತ್ ಎಲಿಮೆಂಟ್. ಫೈಂಡ್ ದ ನೈನ್ತ್ ಎಲಿಮೆಂಟ್ ಆಫ್ 0.3, 0.6. So 0.3, 0.6, next is what is that? 0.3, 0.3, 0.6. ಎಷ್ಟನೇ ಎಲಿಮೆಂಟ್? ನೈನ್ತ್ ಎಲಿಮೆಂಟ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಟರ್ಮ್ ಏನು ಬರ್ಬೋದು ನೋಡಿ? 1.2, 1.2, so on like that. ಓಕೆ, ನೋಡೋಣ ಈಗ ಡೇಟಾದಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ. ಸೊ ಎ ಕೊಟ್ಟಿದ್ದಾರೆ ನೋಡಿ. ಎ ಇಸ್ ಫಸ್ಟ್ ಟರ್ಮ್, ಎ ಇಸ್ ಈಕ್ವಲ್ ಟು 0.3. ಓಕೆ, ಆರ್ ಕಂಡುಹಿಡಿಬೇಕು. ಆರ್ ಇಸ್ ಗಿವನ್ ಬೈ t2/t1, 0.6 ಡಿವೈಡೆಡ್ ಬೈ 0.3. ಸೊ 3 2s are 2 ಬರುತ್ತಾ? n is equal to 9. ಫಾರ್ಮುಲಾ ಹಾಕೋಣ. ಸೊ tn is equal to a into r power n minus 1. ಮಕ್ಕಳ n ಅಂದ್ರೆ ಎಷ್ಟು ಕೊಡಬೇಕು? 9. t9 is equal to a ಅಂದ್ರೆ 0.3 into r ಅಂದ್ರೆ 2 power n minus 1 ಅಂದ್ರೆ 8. ಸೊ 0.3 into 2 power 8, 256 ಬರುತ್ತೆ ನೋಡಿ. 256. So now 0.3 into 256, that is nothing but 76.8. 76.8. ಎಷ್ಟನೇ ಟರ್ಮ್ ಇದು? 9th ಟರ್ಮ್. ಮಾಡ್ಕೊಂಬೋದ ಮಕ್ಕಳ? ಅರ್ಥ ಆಗ್ತಾ ಇದೆಯಲ್ವಾ? ಗೊತ್ತಾಗ್ತಾ ಇದೆಯಾ? ಸೊ ಹಾಗಾದ್ರೆ ಟರ್ಮ್ಸ್ ನ ಕೇಳಿದ್ದಾರೆ. 5th ಟರ್ಮ್, 6th ಟರ್ಮ್, 7th ಟರ್ಮ್, 8th ಟರ್ಮ್ ಅಂತ ಕೇಳಿದ್ದಾರೆ ಅಂದಾಗ we have to use a formula. ಯಾವುದು? tn is equal to a into r power n minus 1. ಓಕೆ, ನೆಕ್ಸ್ಟ್ ಹಾಗೆ ರಿಮೈನಿಂಗ್ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ.